गुरुभ्यो नमः. ओम सर्व मंगळमांगल्ये शिवे सर्वार्थ साध्विके शरण्य त्र्यंबके देवी नारायणी नमोस्तुते. सृष्टि स्थिति विनाशनी शक्तिभूत सनातिनी गुणाश्रे गुणमाये श्रीनल्लगंगम्म देवी नमोस्तुते. नमो नमः. या देवी सर्वभूतेषु नल्लगंगम्म देवी रूपेणुका समस्पिता नमस्ते नमस्ते नमो नमः. ಇದು ಪಕ್ಕ ಹಲೋ ಓಕೆ 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 ಬಾಬಾ ನಾನೇ ಆಗಲಿ. వచ్చినాడు పెద్ద ఫోన్ చేస్తా.
ಈ ಕಡೆ ಬಾ, ಈ ಕಡೆ ಬಾ. ಚಾಕು ಇಲ್ಲಿ ಕೊಡಿ. ಚಾಕು ಕೈಲಿ ಇಟ್ಕೋಬೇಡ. ನಮಸ್ಕಾರ, ನನ್ನ ಹೆಸರು ರಾಮು ಅಂತ. ನಾವು ಬ್ಯಾಂಗ್ಳೂರಿಂದ ಬಂದಿದ್ದೀರಿ. 7 ವರ್ಷದ ಹಿಂದೆ ನಾವು ಇಲ್ಲಿ ಬಂದ್ರಿ. ನಮಗೆ ತುಂಬಾ ಕಷ್ಟ ಇತ್ತು. ಇಲ್ಲಿ ದೇವಸ್ಥಾನ ಹತ್ರ ಬಂದ್ರ ಮೇಲೆ ಆ ತಾಯಿ ಕೃಪೆಯಿಂದ ನಮಗೆ ಎಲ್ಲರಿಗೂ, ನಮ್ಮ ಫ್ಯಾಮಿಲಿಗೆ, ನನ್ನ ಕಷ್ಟ ಸುಖಕ್ಕೆ ಎಲ್ಲ ಚೆನ್ನಾಗಾಗಿದೆ. ಈಗ ಮೊದಲು ತುಂಬಾ ಕಷ್ಟವಾಗಿದ್ದೆ, ಇವಾಗ ತುಂಬಾ ಚೆನ್ನಾಗಿದ್ದೀನಿ. ಫ್ಯಾಕ್ಟ್ರಿ ಇಟ್ಕೊಂಡಿದ್ದೀನಿ. ಆ ಅಮ್ಮನ ಕೃಪೆಯಿಂದ ಎಲ್ಲರೂ ಚೆನ್ನಾಗಿರ್ಬೇಕಂತ ನಾನು ಬೇಡ್ಕೊಂತಾ ಇದ್ದೀನಿ. ಎವ್ರಿ ಮಂತ್ ಬಂದು ನಾನು ಈ ಅಮ್ಮನ ಹತ್ರ ಪೂಜೆ ಮಾಡ್ಕೊಂಡು ಹೋಗ್ತೀನಿ. ಅಮಾವಾಸ್ಯೆಗೆ, ಪೌರ್ಣಮಿಗೆ ಬರ್ತೀನಿ. ಬಂದು ಪೂಜೆ ಮಾಡ್ಕೊಂಡು ಹೋದ್ರ ಮೇಲೆ ಒಂದೊಂದು ಹಂತವಾಗಿ ನಾವು ಎಲ್ಲಾರು ಚೆನ್ನಾಗಿದ್ದೀರಿ. ಯಾವುದೇ ತೊಂದರೆ ಇಲ್ಲ. ಇನ್ನ ಮುಂದೆ ಯಾರು ಕಷ್ಟ ಜೀವಿಗಳು ಯಾರು ಇದ್ರೇನು ಖಂಡಿತ ನಮ್ಮ ದೇವಸ್ಥಾನಕ್ಕೆ ಬಂದು ಇಲ್ಲಿ ಪೂಜೆ ಮಾಡ್ಕೊಂಡು ಹೋದ್ರೆ ನಿಮ್ಗೆ ತುಂಬಾ ಅನುಕೂಲ ಆಗುತ್ತೆ. ನೀವು ಲೈಫಲ್ಲಿ ಇನ್ನ ದೊಡ್ಡ ಮಟ್ಟಕ್ಕೆ ಮೇಲಕ್ಕೆ ಬರ್ತೀರಾ. ಒಟ್ಟಾರೆಯಾಗಿ ಈ ಒಂದು ತಾಯಿ ಬಗ್ಗೆ ಬೇರೆ ಒಂದು ಭಕ್ತಾದಿಗೆ ಹೇಳ್ಬೇಕಂದ್ರೆ ಅಂತರಾಳದಲ್ಲಿ ಏನ್ ಹೇಳಕ್ ಇಷ್ಟ? ಇಲ್ಲಿ ಈ ದೇವಸ್ಥಾನಕ್ಕೆ ಬಂದ್ರೆ ಹಂತವಾಗಿ ಒಂದು ಸರಿ ಬಂದು ನೋಡಿ, ಹಂತವಾಗಿ ನೀವು ಎಲ್ಲಾ ರೀತಿಯಲ್ಲಿ ಚೆನ್ನಾಗಿ ಅನುಕೂಲ ಆಗುತ್ತೆ. ನಿಮ್ಗೆ ಯಾವುದೇ ಕಷ್ಟ ಇರ್ಲಿ ಪರಿಹಾರ ಆಗುತ್ತೆ. ಯಾವುದೇ ತೊಂದರೆ ಇರ್ಲಿ ಎಲ್ಲ ಚೆನ್ನಾಗಿರ್ತೀರಿ. ಯಾವುದೇ ಮನೇಲಿ ಪ್ರಾಬ್ಲಮ್ ಇದ್ರೇನು ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ತುಂಬಾ ಚೆನ್ನಾಗಿ ಬರುತ್ತೆ. ಎವ್ರಿ ಮಂತ್ ಬಂದು ನೀವು ಒಂದ್ಸರಿ ವಿಸಿಟ್ ಮಾಡ್ಕೊಂಡು ಹೋದ್ರೆ ತುಂಬಾ ಚೆನ್ನಾಗಿರ್ತೀರಾ. ಲೈಫಲ್ಲಿ ತುಂಬಾ ಮುಂದೆ ಬರ್ತೀರಾ. ನಾವು 7 ವರ್ಷದಿಂದ ಬರ್ತಾ ಇದ್ದೀರಿ. 7 ವರ್ಷದ ಮುಂಚೆ ನಮ್ಮ ಹತ್ರ ಏನೂ ಇಲ್ಲ. ಈಗ ದೇವರ ಆ ಅಮ್ಮನ ಕೃಪೆಯಿಂದ ನಾವು ಎಲ್ಲಾ ರೀತಿಯಲ್ಲಿ ಆ ಅಮ್ಮನ ಆಯಸ್ಸು, ಆರೋಗ್ಯ ಎಲ್ಲಾನು ಕೊಟ್ಟು, ಒಳ್ಳೆ ಹಣ ಕೊಟ್ಟು, ನನಗೆ ಒಳ್ಳೆ ಫ್ಯಾಕ್ಟ್ರಿ ಮಾಡಿ, ನಾನು ಕಾರು, ಬೈಕು ಎಲ್ಲ ತಗೊಂಡು, ಬೊಲೋರೋ ತಗೊಂಡು ಎಲ್ಲ ಚೆನ್ನಾಗಿದ್ದೀನಿ ಈಗ. ಅದರಿಂದ ಪ್ರತಿ ಒಂದು ವರ್ಷನೂ ಬಂದು ಇಲ್ಲಿ ನಾವು ಜಾತ್ರೆ ಮಾಡೋದಾಗ್ಲಿ, ಪೂಜೆ ಮಾಡೋದಾಗ್ಲಿ ಬಂದು ಮಾಡ್ತೀರಿ. ಎಲ್ಲ ಒಟ್ಟಾಗಿ ನಮ್ಮ ಫ್ಯಾಮಿಲಿ ಎಲ್ಲ ಬರ್ತೀರಿ. ಅದೇ ತರ ಎವ್ರಿ ಮಂತ್ ಬಂದ್ಬಿಟ್ಟು ತಿಂಗಳ ಬಂದು ನಾವು ಯಾವ್ದೋ ಪೂಜೆ ಇದ್ರೇನು ಯಾವುದೇ ಇದ್ರೇನು ಇಲ್ಲಿ ಬಂದು ಪೂಜೆ ಮಾಡ್ಕೊಂಡು ಹೋದ್ರೆ ನಮಗೆಲ್ಲ ಅನುಕೂಲ ಆಗಿದೆ. ಇದರಿಂದ ನಮ್ಗೆ ತುಂಬಾ ಶಕ್ತಿ ಇದೆ. ಒಂದು ಸರಿ ನೀವು ಯಾರ ಭಕ್ತಾದಿಗಳು ಯಾರಿಗೇ ಕಷ್ಟ ಇರ್ಲಿ ಎಲ್ಲಾರು ಇಲ್ಲಿ ಒಂದ್ಸರಿ ಬಂದು ಹೋಗಿ ನೋಡಿ, ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ ಈ ತಾಯಿನ ಶಕ್ತಿ ಏನಿದೆ ಅಂತ. ರತ್ನ ಅಂತ, ಇವರು ನಮ್ಮ ಯಜಮಾನ್ರು ಶ್ರೀನಿವಾಸ್ ಅಂತ. ನಾವು ಕೊಡಗೇಳಿ ಬೆಂಗಳೂರಿಂದ ಬಂದಿದ್ದೀವಿ. ನಾವೀಗ ಬಂದು 5 ವರ್ಷದಿಂದ ಬರ್ತಾ ಇದೀವಿ. ನಾವಿಲ್ಲಿ ಬಂದಿರೋದ್ರಿಂದ ನಮ್ಮ ಮಕ್ಕಳ ವಿದ್ಯಾಭ್ಯಾಸ ಎಲ್ಲ ತುಂಬಾ ಚೆನ್ನಾಗಿದೆ. ನಮ್ಮ ಮನೇಲೂ ಸುಖ ನೆಮ್ಮದಿ ಇದೆ. ನಾವೇನಾರು ಅರಕೆ ಅಂತ ಮಾಡಿದ್ರೆ ಅದು 1 ವರ್ಷದೊಳಗಡೆ ನಮ್ಗೆ ಎಲ್ಲ ಒಳ್ಳೇದೇ ಆಗ್ತಾ ಇದೆ. ನಾವು ಒಂದು ಅಮಾವಾಸ್ಯೆ ಬಿಟ್ರು ಇನ್ನೊಂದು ಅಮಾವಾಸ್ಯೆ ತಪ್ಪದಿರ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಿದೀವಿ. ವರ್ಷಕ್ಕೊಂದ್ಸತಿ ಜಾತ್ರೆ ಅಂತ ಮಾಡ್ತಾ ಇದೀವಿ. ಹಂಗಾಗಿ ನಮ್ಗೆಲ್ಲ ಸುಖ ಶಾಂತಿ ಐತೆ. ನಾವು ನಂಬ್ತಾ ಇದೀವಿ. ನಮ್ ದೇವಸ್ಥಾನನು ದೊಡ್ಡದಾಗ್ಬೇಕು ಅನ್ನೋದು ಆಸೆ ನಮ್ಗೆ. ಒಟ್ಟಾರೆ ಇಲ್ಲಿ ಬಂದು ಹೋಗುವಂತ ಭಕ್ತಾದಿಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀವಿ? ಬಂದ್ ಹೋದ್ರೆ ಅವ್ರ ಮನ್ಸಿಗೆ ನೆಮ್ಮದಿ ಗೊತ್ತಾಗುತ್ತಲ್ಲ. ಅವ್ರು ಬಂದ್ ಹೋಗೋದ್ರಿಂದ ಒಂದು ತಿಂಗಳಲ್ಲ ಇನ್ನೊಂದ್ ತಿಂಗಳಲ್ಲಿ ಅವ್ರಿಗೆ ಅವ್ರೇನ್ ಒಂದ್ಸಲ ಬೇಡ್ಕೊಂಡಿರ್ತಾರೋ ಅದು ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಹಂಗಾಗಿ ಬಂದವ್ರು ಯಾರು ನಿಂತಿಲ್ಲ, ಬರ್ತಾ ಇದಾರೆ. ನಮ್ದು ಯಾವ ಹಣಕಾಸಿನ ಸಮಸ್ಯೆ ಆದ್ರೂ ಪರವಾಗಿಲ್ಲ, ಮಕ್ಕಳ ಸಮಸ್ಯೆ ಆದ್ರೂ ಪರವಾಗಿಲ್ಲ, ಏನಾದ್ರೂ ಮಾಟ ಮಂತ್ರ ಅಂತ ಬಂದವ್ರಿಗಾದ್ರೂ ಪರವಾಗಿಲ್ಲ, ಏನೇ ಒಂದು ಪ್ರಾಬ್ಲಮ್ ಅಂತ ಬಂದ್ರೂನು ಎಲ್ಲ ಸಾಲ್ವ್ ಆಗಿದೆ. ನನ್ನ ಹೆಸರು ಶ್ರೀನಿವಾಸ್ ಅಂತ. ನಾವು ಬೆಂಗಳೂರಲ್ಲಿ ಡ್ಯೂಟಿ ಮಾಡುತ್ತೇನೆ. ನಾನು ಸುಮಾರು ಇಲ್ಲಿ ಒಂದು 10 ವರ್ಷಗಳಿಂದ ಬರ್ತಾ ಇದ್ದೀವಿ. 10 ವರ್ಷದಿಂದ ಬರ್ತಾ ಇದ್ರೆ ಕೂಡ ನಮ್ಮ ಬೇಡಿಕೆಗಳು ಎಲ್ಲ ಈಡೇರ್ತಾ ಇದ್ದಾವೆ. ನಮ್ಮ ಭಾರತ ದೇಶ ಸಂಸ್ಕೃತಿಯಲ್ಲೇ ನೋಡಿದರೆ ದೇವರನ್ನು ನಂಬಿದೀವಿ, ದೇವ್ರು ನಂಬೇಕಷ್ಟೇ. ಅದು ಬಿಟ್ಬಿಟ್ಟು ನಾವು ಬೇರೆ ಏನೇನೋ ಮಾಡ್ತೀವಿ ಅಂತ ಕೂಡ ಯಾವುದೋ ಅಸಾಧ್ಯವಾದ ಮಾತುಗಳು. ದೇವ್ರ ಮೇಲೆ ಯಾವತ್ತು ನಾವು ವಿಶ್ವಾಸ ಇಡ್ತೀವೋ ಅವತ್ತು ಎಲ್ಲ ನಮ್ಗೆ ಒಳ್ಳೇದಾಗುತ್ತೆ ಅಂತ ಹೇಳ್ಬಿಟ್ಟು ನಾವು ನಮ್ಮ ಹಿರಿಯರಷ್ಟೇ, ನಮ್ಮ ದೇವರಷ್ಟೇ ಎಲ್ಲರೂ ನಾವು ಸಂಸ್ಕೃತಿ ನಂಬಬೇಕು. ನಾವು ಭಾರತ ದೇಶದಲ್ಲೇ ಫಸ್ಟ್ ಸಂಸ್ಕೃತಿ ಬೆಲೆ ಕೊಡ್ಬೇಕು. ದೇವ್ರನ್ನ ಅನ್ನೋದು ಇಲ್ಲ ಅಂದ್ರೆ ನಾವು ಏನು ಕೆಲಸ ಮಾಡಿದ್ರೆ ಅನ್ನೋದು ಉದ್ಧಾರ ಆಗೋದು ನಾವೆಲ್ಲ ಅನುಭವಿಸಿದೀವಿ, ನೋಡಿದೀವಿ. ಆದ್ದರಿಂದ ಸುಮಾರು ನಾನು ಒಂದು 10-12 ವರ್ಷಗಳಿಂದ ಈ ದೇವಸ್ಥಾನಕ್ಕೆ ಬಂದು ಹೋಗ್ತಾ ಇದೀವಿ. ಅಭಿವೃದ್ಧಿ ಆಗ್ಬೇಕಾದ್ರೆ ಇನ್ನೂ ಎಲ್ಲರೂ ಸಾರ್ವಜನಿಕರು ಮತ್ತು ಭಕ್ತಾದಿಗಳ ಒಂದು ಅವಶ್ಯಕತೆ ಇರೋದ್ರಿಂದ ತಾವೆಲ್ಲರೂ ಈ ಮಾಧ್ಯಮ ಮುಖಾಂತರ ಪ್ರಚಾರ ಮಾಡ್ಬೇಕಂತ ತಮ್ಮಲ್ಲಿ ನಾನು ಕೇಳಿಕೊಳ್ಳುತ್ತೇನೆ ಸರ್. ತಮಗೆ ಈ ದೇವಾಲಯಕ್ಕೆ ಬಂದ ಎಂತ ಅನುಭವಗಳಾಗಿದೆ? ಇನ್ನೇನಾದ್ರು ಪವಾಡಗಳು ಇಷ್ಟೊಂದು ಆಕರ್ಷಣೆ ಮಾಡ್ತವೆ? ಪವಾಡಗಳು ಅಂದ್ರೆ ನಮ್ಮ ಮಗಳಿಗೆ ಒಂದು MBBS ಸೀಟ್ ಸಿಗ್ಬೇಕಂದ್ರೆ ಕಾರಣ ಕೂಡ ನಾವು ಇಲ್ಲಿ ಅರ್ಕೆ ಮಾಡ್ಕೊಂಡು
ನಾವು ಅದೇ ರೀತಿಯಲ್ಲಿ ಓದಿ ಬರೆದು ನಮ್ಮ ಮಗಳು ಅಷ್ಟೇ ಒಂದು ಉನ್ನತ ಸ್ಥಾನಕ್ಕೆ ಹೋಗಿದ್ದಾಳೆ. ಆ ಒಂದು ನನಗೆ ಒಂದು ನಂಬಿಕೆ ಇಟ್ಕೊಂಡು ನಾವು ಬರ್ತಾ ಇದೀವಿ ಸರ್ ಈ ದೇವಸ್ಥಾನಕ್ಕೆ. ಎಷ್ಟು ವರ್ಷದಿಂದ ಬರ್ತಾ ಇದ್ರು ತಾವು? ಸುಮಾರು ಒಂದು 12 ವರ್ಷಗಳಿಂದ ಬರ್ತಾ ಇದೀವಿ ಸರ್. ಅವ್ರು ಬೇರೆ ಕಡೆಯಿಂದ ಈ ಕಡೆ ವರ್ಗಾವಣೆ ಆಗ್ಬೇಕು ಅಂತ ಕೂಡ ಕೇಳ್ಕೊಂಡಿದ್ವಿ, ಅದು ಸಮೇತ ನಮ್ಮ ಅರ್ಕೆ ಪೂರ್ತಿ ಆಗಿದೆ. ಇನ್ನೂ ಕೆಟ್ಟಿಲ್ಲ ಸರ್, ಇಷ್ಟು ಮಾತ್ರ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಸರ್. ಓಂ ಶ್ರೀ ನಲಗಂಗಮ್ಮ ದೇವಾಯ ನಮಃ. ನನ್ನ ಹೆಸರು ಗಗನ್ ರೆಡ್ಡಿ ಅಂತ. ನಾನು ಇಲ್ಲಿ ಸುಮಾರು ಒಂದು 15ರಿಂದ 18 ವರ್ಷದಿಂದ ನಾನು ಇಲ್ಲಿ ಪೂಜೆ ಮಾಡ್ತಾ ಬರ್ತಾ ಇದ್ದೀನಿ. ಇಲ್ಲಿ ಬರ್ತಾ ಇರುವ ಭಕ್ತಾದಿಗಳಿಗೆ ಇಲ್ಲಿ ತುಂಬಾ ಅನುಕೂಲ ಆಗ್ತಾ ಇದೆ. ಇಲ್ಲಿ ಯಾವ ತರ ಅನುಕೂಲ ಆಗುತ್ತೆ ಅಂದ್ರೆ, ಮಕ್ಳಿಲ್ದವ್ರಿಗೆ ಮಕ್ಳಾಗ್ತಿದೆ, ಕೆಲಸ ಇಲ್ದವ್ರಿಗೆ ಕೆಲಸ ಸಿಗ್ತಿದೆ. ಈಗ ಸ್ಕೂಲಲ್ಲಿ ಓದ್ತಾ ಇದ್ದವ್ರಿಗೆ ನೆಕ್ಸ್ಟ್ ಕಾಲೇಜು ಫೆಸಿಲಿಟಿಗೆ ಈಗ ಮುಂದಕ್ಕೆ ಹೋಗ್ಬೇಕಂದ್ರೆ ಅವ್ರಿಗೆಲ್ಲ ಈಗ ಕಾಲೇಜಲ್ಲಿ ಉನ್ನತ ಸ್ಥಾನ ಸಿಗ್ಬೇಕಂದ್ರೆ ಆ ಸ್ಥಾನದಲ್ಲಿ ಅವ್ರಿಗೆ ಕಾಲೇಜಲ್ಲಿ ಅವ್ರಿಗೆ ಎಲ್ಲಿ ಬೇಕಂದ್ರೆ ಅಲ್ಲಿ ಸೀಟ್ ಸಿಗ್ಬೇಕಂದ್ರೆ ಸೀಟ್ ಸಿಗೋ ಜಾಗದಲ್ಲಿ ಅಲ್ಲಿ ಸೀಟ್ ಕೊಡ್ಬೇಕಂದ್ರೆ ಅದಕ್ಕೆಲ್ಲ ಇಲ್ಲಿ ಅಮ್ಮನ ಹತ್ರ ಅರ್ಕೆ ಮಾಡ್ಕೊಂಡ್ರೆ ಅಮ್ಮ ಇಲ್ಲಿ ನಮ್ಗೆಲ್ರಿಗೂ ಯಾವುದೇ ರೀತಿಯಾಗಿ ತೊಂದರೆ ಇಲ್ದಂಗೆ, ಅಲ್ಲಿ ಯಾರೂ ನಮ್ಗೆ ಅಡ್ಡ ಇಲ್ದಂಗೆ ನಮ್ಗೆ ಮುಂದೆ ಹೋಗಕ್ಕೆ ದಾರಿ ಮಾಡ್ಕೊಡ್ತಾರ ಅಮ್ಮ. ಮತ್ತೆ ತುಂಬಾ ಜನ ಈ ದೆವ್ವ ಹಿಡ್ದಿದೆ ಅಂತ, ಮತ್ತೆ ಮಾಟ ಮಂತ್ರ ಆಗಿದೆ ಅಂತ ಮನೆ ಇರೋ ಜಾಗದಲ್ಲಿ ಮಾಟ ಮಂತ್ರ ಮಾಡ್ಬಿಟ್ಟಿರ್ತಾರೆ. ಮತ್ತೆ ಈಗ ಅವ್ರು ಏನೋ ಕೆಲಸ ಮಾಡ್ಬೇಕು, ಅವ್ರಿಗೆ ಹಣಕಾಸಿನ ಸಮಸ್ಯೆ ಇರುತ್ತೆ. ಮತ್ತೆ ಏನಾದ್ರು ಅವ್ರೇನಾದ್ರು ಮುಂದಕ್ಕೆ ಹೋಗ್ಬೇಕು ಅಂದ್ರೂ, ಜಮೀನಲ್ಲಿ ಏನಾದ್ರು ಬೆಳೆ ಬೆಳಿಬೇಕಂದ್ರು ಆ ಬೆಳೆ ಬೆಳೆಯಕ್ಕೂ ಇಲ್ಲಿ ಜನಗಳು ತೊಂದರೆ ಮಾಡ್ತಿರ್ತಾರೆ. ಬೋರಲ್ಲಿ ನೀರ್ ಬರ್ದಂಗ್ ಮಾಡಾಕ್ತಾರೆ, ಪೈರು ಬೆಳೆಯೋದಕ್ ಆಗ್ದಿರ ಮಾಡ್ತಾರೆ. ಅಂತ ಮಾಡ್ತಾ ಇರೋ ಸಮಸ್ಯೆಗಳಿಗೆಲ್ಲ ಈ ನಲಗಂಗಮ್ಮ ದೇವಿ ಅಮ್ಮನವರು ಯಾವುದೇ ರೀತಿಯಾಗಿ ತೊಂದರೆ ಇಲ್ದಂಗೆ ಎಲ್ಲಾ ರೀತಿಯಾಗಿ ಅನುಕೂಲ ಮಾಡ್ಕೊಡ್ತಾರೆ. ಈ ದೇವಸ್ಥಾನ ಬಂದು ಟಿ ಕುರುಬರಳ್ಳಿ ಗ್ರಾಮಕ್ಕೆ ಸೇರಿದ್ದು. ಇದು ಚೌಡೇನಹಳ್ಳಿ ಕೆರೆಯ ಮುಂಭಾಗದಲ್ಲಿದೆ. ಈ ದೇವಾಲಯವು ಚೌಡೇನಹಳ್ಳಿ, ಕುರುಬರಳ್ಳಿ, ತಿದ್ದೊಡ್ಡಿ ಗ್ರೂಪ್ಗೆ ಸೇರಿದ ದೇವಾಲಯವಾಗಿದೆ. ಈ ದೇವಾಲಯದಲ್ಲಿ ಪ್ರತಿಯೊಬ್ಬ ಭಕ್ತಾದಿಗಳು ಬಂದು ಪ್ರತಿ ಅಮಾವಾಸ್ಯೆ ಹಾಗೂ ಹುಣ್ಣಿಮೆಗೆ ಪ್ರತಿಯೊಂದು ಪೂಜೆ ನಡೀತಾ ಇರುತ್ತೆ. ಅಮಾವಾಸ್ಯೆ ದಿನ ಪ್ರತಿಯೊಬ್ಬರು ಭಕ್ತಾದಿಗಳು ಅಮ್ಮನವರಿಗೆ ಸೀರೆ ದಾನ ಮಾಡ್ತಾರೆ. ಮತ್ತೆ ಒಡಬಾಲ್ ಸಾಮಾನು ಅಂತಾರೆ, ಆ ಅಂದ್ರೆ ಮಳ್ಳು ತುಂಬೋದು, ಮಳ್ಳಕ್ಕಿ ತುಂಬ್ತಾರಂತಾರಲ್ಲ ಆ ತರ ಮಳ್ಳು ತುಂಬೋದನ್ನ ಆ ಸೇವೆಯನ್ನ ಮಾಡ್ತಾರೆ. ಅಮ್ಮನವ್ರಿಗೆ ಅಭಿಷೇಕ ಮಾಡಿಸ್ತಾರೆ. ಮತ್ತೆ ಅವರು ಮನೆಗೆ ಅವ್ರಿಗೇನಾದ್ರು ಇಬ್ಬಂದಿ ತುಂಬಾ ತೊಂದರೆಯಲ್ಲಿ ಸಿಗಾಕೊಂಡಿರ್ತಾರಲ್ವಾ, ಆ ತೊಂದರೆಯಿಂದ ಹೊರಗಡೆ ಬಂದಾಗ ಅಮ್ಮನವರಿಗೆ ಅರ್ಕೆ ಹೊತ್ಕೊಂಡಿರ್ತಾರೆ. ನಾನು ದೇವಸ್ಥಾನಕ್ಕೆ ಈ ರೀತಿಯಾಗಿ ಅನುಕೂಲ ಮಾಡ್ಕೊಡ್ತೀನಿ, ನಾನು ಸಿಮೆಂಟ್ ಕೊಡಿಸ್ತೀನಿ, ಮರಳು ಕೊಡಿಸ್ತೀನಿ, ಈಗ ನಾನು ಸೀಟ್ ಎತ್ಕೊಡ್ತೀನಿ, ಈಗ ಇಲ್ಲಿ ದೇವಸ್ಥಾನ ಪಕ್ಕದಲ್ಲಿ ರೂಮ್ ಎಲ್ಲ ರೆಡಿ ಮಾಡ್ತಾ ಇದೀವಿ, ಅದೇ ಸೀಟ್ ಎತ್ಕೊಡ್ತೀನಿ ಅಂತ ಹೇಳಿದ್ರು. ಒಬ್ರು ಕಲ್ಲು, ಒಬ್ರು ಬೇಸ್ಮಟಮ್ಮು, ಒಬ್ರು ಪಾಯ ಕಲ್ಲು, ಪ್ರತಿಯೊಬ್ಬರು ಭಕ್ತಾದಿಗಳು ಬಂದವರೆಲ್ಲರೂ ನಮ್ಗೆ ಅನನುಕೂಲ ಆಗಿದೆ ಇಲ್ಲಿಂದ ಅನ್ನೋದು ಯಾರ ಬಾಯಲ್ಲೂ ಬಂದಿಲ್ಲ. ನಾನು ಇವತ್ತು ಇಲ್ಲಿವರೆಗೂ ನಾನು ನೋಡ್ತಾ ಇರೋವರೆಗೂ ಇವತ್ತು ನಾನು ಯಾವತ್ತು ಈ ಅಮ್ಮನವ್ರಿಗೆ ಪೂಜೆ ಮಾಡಕ್ ಪ್ರಾರಂಭ ಮಾಡಿದೀನೋ ಆವತ್ತಿಂದ ಇವತ್ತವರೆಗೂ ಯಾರೊಬ್ರು ನಮ್ ತೊಂದರೆಯಿಂದ ನಾವು ಸಿಗಾಕೊಂಡಿದೀವಿ, ಇನ್ನ ಅದೇ ತೊಂದರೆ ಇದೀವಿ ಅಂತ ಯಾರು ಹೇಳಿಲ್ಲ. ಪ್ರತಿಯೊಬ್ರು ಆ ತೊಂದರೆಯಿಂದ ಹೊರಗಡೆ ಬಂದಿದ್ದೀವಿ, ಅನುಕೂಲ ಆಗಿದೆ ಅಂತಾನೆ ಹೇಳ್ತಿದ್ದಾರೆ. ಈ ದೇವಸ್ಥಾನ ಇಂಪ್ರೂವ್ಮೆಂಟ್ ಆಗ್ಬೇಕಂದ್ರೆ ಪ್ರತಿಯೊಬ್ರು ದಾನಿಗಳಾಗಿರ್ಬೋದು, ಭಕ್ತಾದಿಗಳಾಗಿರ್ಬೋದು, ಈ ದಾನಿಗಳು ದಾನ ಮಾಡ್ತಿದ್ದಾರೆ, ಭಕ್ತಾದಿಗಳು ಅವರು ಕೈಲಾದಷ್ಟು ಅವರು ಸಹಾಯ ಮಾಡ್ತಿದ್ದಾರೆ. ಆದ್ರೂ ಈ ದೇವಾಲಯವನ್ನು ನಾವು ಕಲ್ಲಿನ ಕಟ್ಟಡದಿಂದ ನಿರ್ಮಾಣ ಮಾಡ್ಬೇಕಂತ ನಾವು ತೀರ್ಮಾನ ಮಾಡ್ಕೊಂಡಿದ್ದೀವಿ. ಆದ್ರೂ ಇದು ಪಾಯ ಮಟ್ಟಕ್ಕೆ ತಲುಪಿದೆ. ಇಲ್ಲಿಂದ ನಾವು ಕಲ್ಲಿನ ಮಟ್ಟದಲ್ಲಿ ನಾವು ನಿರ್ಮಾಣ ಮಾಡ್ಬೇಕಂದ್ರೆ ಇದಕ್ಕೆ ಈಗ ಅನನುಕೂಲ ನಮ್ಮ ಕೈಯಲ್ಲಿ ಆಗ್ತಾ ಇಲ್ಲ. ಇದಕ್ಕಾಗಿ ಪ್ರತಿಯೊಬ್ಬರು ದಾನಿಗಳಾಗಿರ್ಬೋದು, ಇನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ಅಮ್ಮನವ್ರಿಗೆ ಅರ್ಕೆ ಹೊತ್ಕೊಂಡು ಆ ದೇವಾಲಯವನ್ನು ನಿರ್ಮಾಣ ಮಾಡೋದಕ್ಕೆ ಹಾಗೂ ಅಮ್ಮನವರ ಸೇವೆ ಮಾಡೋದಕ್ಕೆ ಆಗಿ ಪ್ರತಿಯೊಬ್ಬರು ಇಲ್ಲಿ ಬಂದು ಅಮ್ಮನವರ ಕೃಪೆಗೆ ಪಾತ್ರರಾಗಬೇಕಾಗಿ ನಾವು ಎಲ್ಲರಲ್ಲಿ ಕೇಳ್ಕೊಂತಾ ಇದ್ದೀವಿ. ತನುಮನ ಧನ ಸಹಾಯದಿಂದ ಈ ದೇವಾಲಯಕ್ಕೆ ಅನುಕೂಲ ಮಾಡಿಕೊಡ್ಬೇಕಾಗಿ ವಿನಂತಿ. ಭಕ್ತಾದಿಗಳು ಯಾವ ಸಂದರ್ಭದಲ್ಲಿ ಇಲ್ಲಿ ಬರ್ಬೇಕಾಗತ್ತೆ ಪೂಜೆ? ಪ್ರತಿ ಅಮಾವಾಸ್ಯೆ, ಪ್ರತಿ ಹುಣ್ಣಿಮೆ ಹಾಗೂ ಜಾತ್ರೆಯ ಸಮಾರಂಭದಲ್ಲಿ ಇಲ್ಲಿ ಪೂಜೆ ನಡೆಯುತ್ತೆ. ಇಲ್ಲಿ ಅವ್ರಿಗೇನಾದ್ರು ತುಂಬಾ ಈಗ ಫ್ಲಾಟ್ ಆಗ್ಬಿಟ್ಟಿರ್ತಾರೆ ಅಂದ್ರೆ ಎಕ್ಸಾಂಪಲ್ಗೆ ಅವ್ರ ಕೈಯಲ್ಲಿ ಎದೇಳಕ್ ಆಗಲ್ಲ, ತುಂಬಾ ಮಲಗ್ಬಿಟ್ಟಿರ್ತಾರೆ, ಅಂತವ್ರನ್ನು ರಾತ್ರಿ ಮಧ್ಯರಾತ್ರಿ 12 ಗಂಟೆ ಕರ್ಕೊಂಡ್ ಬಂದು ಇಲ್ಲಿ ಅಮ್ಮನವರ ಹತ್ರದಿಂದ ನಾವು ಪ್ರಸಾದ ಅಂದ್ರೆ ಒಂದು ನಿಂಬೆಹಣ್ಣು ರೂಪದಲ್ಲಿ, ಒಂದು ಭಂಡಾರ ರೂಪದಲ್ಲಿ ಅಮ್ಮನವರಿಂದ ತಗೊಂಡು ಅದನ್ನ ಅವರು ಅನುಕೂಲ ಮಾಡ್ಕೋಬೇಕಂತ ಎಂತ ರಾತ್ರಿ ಬಂದು ಅಮ್ಮನವರ ಸೇವೆಗಾಗಿ ಅಮ್ಮನವ್ರನ್ನ ನೋಡಿ ಅಮ್ಮನವರಿಂದ ಹೊರ ತಗೊಳಕ್ಕೋಸ್ಕರ ಬಂದ್ರೆ ಅವ್ರಿಗೆ ಖಂಡಿತವಾಗಿ ಅನುಕೂಲ ಆಗುತ್ತೆ. ಇಲ್ಲಿ ಪೂಜೆ ಮಾಡ್ಕೊಡ್ತೀವಿ. ಈ ದೇವಾಲಯಕ್ಕೆ ಬರ್ಬೇಕಂದ್ರೆ ಯಾವ ರೀತಿ ಬರ್ಬೇಕು? ಇದು ಲ್ಯಾಂಡ್ ಮಾರ್ಕ್ ಏನಿದೆ? ಇಲ್ಲಿನ ಲ್ಯಾಂಡ್ ಮಾರ್ಕ್ ಅಂದ್ರೆ ಇದು ಕೋಲಾರ ಜಿಲ್ಲೆ ಮುಳಬಾಲ್ ತಾಲೂಕು ಸೇರಿದ ಒಂದು ಚೌಡೇನಹಳ್ಳಿ ಕೆರೆಯ ಮುಂಭಾಗದಲ್ಲಿರುವಂತಹ ಓಂ ಶ್ರೀ ನಲಗಂಗಮ್ಮ ದೇವಿಯ ದೇವಾಲಯವಾಗಿದೆ. ಇದು ಬೆಂಗಳೂರಿಂದ ಬರುವಂತಹ ಭಕ್ತಾದಿಗಳಿಗೆ, ಬೆಂಗಳೂರಿಂದ ಬರೋ ಕಡೆಯಿಂದ ಆದ್ರೆ ಅವರು ನೆಂಗ್ಲಿ ಟೋಲ್ ಅಂತ ಬರುತ್ತೆ, ಅಂದ್ರೆ ಕೋಲಾರ ಜಿಲ್ಲೆಯ ನೆಂಗ್ಲಿ ಟೋಲ್ ನಲ್ಲಿ ಬಂದು ಇಳ್ಕೊಂಡು ನೀವು ರೈಟ್ ಸೈಡ್ ಅಲ್ಲಿ ಒಂದು ಆರ್ಚ್ ಕಾಣುತ್ತೆ, ಆರ್ಚ್ ನ ಒಳಗಡೆ 2ರಿಂದ 3 ಕಿಲೋಮೀಟರ್ ಒಳಗಡೆ ಬಂದ್ರೆ ಚೌಡೇನಹಳ್ಳಿ ಎಂಬ ಗ್ರಾಮ ಬರುತ್ತೆ. ಆ ಗ್ರಾಮದ ಊರು ಮುಂದಿನ ಕೆರೆ,
ಆ ಕೆರೆಯ ಬದಿಯಲ್ಲಿ ಇಲ್ಲಿ ಅಮ್ಮನವರು ನೆಲೆಸಿರುತ್ತಾರೆ. ಈ ಕಡೆಯಿಂದ ಇವು ಬೆಂಗಳೂರಿಂದ ಬರೋರಿಗೆ ಇದು ಅನುಕೂಲವಾಗುತ್ತೆ. ಈ ಕಡೆ ತಮಿಳುನಾಡು, ಆಂಧ್ರ ಈ ಕಡೆಯಿಂದ ಬರೋರಾದ್ರೆ ಈ ಕಡೆ ಪಳಮ್ನೇರು ಈ ಕಡೆಯಿಂದ ಬರಬೇಕು. ಈ ಕಡೆಯಿಂದ ಬರ್ಬೇಕಾದ್ರೆ ಅಲ್ಲೂ ಅಷ್ಟೇ ನೆಂಗ್ಲಿ ಟೋಲ್ ಹತ್ರ ಇಳ್ಕೊಂಡು ಈ ಕಡೆ ಎಡಭಾಗದಲ್ಲಿ ಈ ಕಡೆ ಆರ್ಚ್ ಕಾಣುತ್ತೆ. ಆರ್ಚಿನ ಒಳಗಡೆಯಿಂದ ನೀವು 2-3 ಕಿಲೋಮೀಟರ್ ಒಳಗಡೆ ಬಂದ್ರೆ ಚೌಡೇನಹಳ್ಳಿ ಗ್ರಾಮದ ಊರಿನ ಮುಂದಿನ ಕೆರೆ, ಆ ಕೆರೆಯ ಬದಿಯಲ್ಲಿ ನೆಲೆಸಿರುವ ನಲಗಮ್ಮ ದೇವಿ ಅವರನ್ನು ನೀವು ಕಾಣಬಹುದಾಗಿದೆ. ಮೊದಲಿಗೆ ಇನ್ನೊಂದು ಮಾತು ಹೇಳಲು ನಾನು ಇಷ್ಟಪಡ್ತೀನಿ. ಇಲ್ಲಿ ಅಮ್ಮನವರ ಸೇವೆ ಮಾಡೋದಕ್ಕೆ ಯಾವುದೇ ರೀತಿಯಾದ ರಿಯಾಯಿತಿ ಇಲ್ಲ. ನೀವು ಬೇರೆ ಕಡೆ ನೋಡಿರ್ಬಹುದು, ದೇವಸ್ಥಾನದಲ್ಲಿ ಅರ್ಚನೆ ಮಾಡ್ಬೇಕಂದ್ರು 5 ರೂಪಾಯಿ, 2 ರೂಪಾಯಿ, 1 ರೂಪಾಯಿ ಆ ತರ ಇಟ್ಟಿರ್ತಾರೆ. ಆದ್ರೆ ನಾವು ಇಲ್ಲಿ ಯಾವುದೇ ರೀತಿಯಾಗಿ ಅರ್ಚನೆಗಾಗಿ ಅಥವಾ ನೀವು ಕೊಡುವ ಕಾಣಿಕೆಗಾಗಿ ನಾವಿಲ್ಲಿ ಪೂಜೆಯನ್ನು ಮಾಡ್ಕೊಡ್ತಾ ಇಲ್ಲ. ಇಲ್ಲಿ ಪೂಜೆ ಆತರ ಪೂಜೆ ನಡೆಯುವುದೂ ಇಲ್ಲ. ಇಲ್ಲಿ ಉಚಿತವಾಗಿ ಸೇವೆಯನ್ನು ಮಾಡಬಹುದಾಗಿದೆ. ನೀವು ಇಲ್ಲಿ ಬಂದು ಅಮ್ಮನವರ ಸೇವೆಗಾಗಿ ನೀವು ಬಂದು ನಿಂತ ನಂತರ ನಿಮ್ಮ ಅನುಕೂಲ, ನಿಮ್ಮ ಮನಸ್ಥಿತಿ ಹಾಗೂ ನಿಮ್ಮ ಪರಿಸ್ಥಿತಿ, ನೀವು ನಿಲ್ತಿರುವ ಈ ಜಾಗದಿಂದ ನೀವು ಮೇಲ್ಮಟ್ಟಕ್ಕೆ ಹೋದ ನಂತರ ನೀವು ಈ ದೇವಾಲಯಕ್ಕಾಗಿ ಅನುಕೂಲ ಮಾಡುವಂತಹ ಭಕ್ತಾದಿಗಳಾಗಿರಬಹುದು, ಮತ್ತೊಬ್ಬರಾಗಿರಬಹುದು, ದಾನಿಗಳಾಗಿರಬಹುದು, ಮತ್ತು ಇಲ್ಲಿನ ಊರಿನ ಜನಗಳಾಗಿರಬಹುದು, ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರಾಗಿರಬಹುದು, ಪ್ರತಿಯೊಬ್ಬರು ಈ ದೇವಾಲಯ ದೇವಿಯನ್ನು ಕಂಡು ನೀವು ಪಡೆದು ನೀವು ನೆಮ್ಮದಿಯ ಸ್ಥಾನವನ್ನು ನೀವು ತಲುಪಬಹುದಾಗಿದೆ. ಪ್ರತಿಯೊಬ್ಬರು ಈ ಅಮ್ಮನವರ ಸೇವೆಗಾಗಿ ಈ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಯ ದಿನದಂದು ಅಮ್ಮನವರ ದೇವಾಲಯಕ್ಕೆ ಭೇಟಿ ಕೊಟ್ಟು ಅಮ್ಮನವರ ಕೃಪಾ ಕಟಾಕ್ಷಕ್ಕೆ ಎಲ್ಲರೂ ಪಾತ್ರರಾಗಬೇಕಾಗಿ ಮನವಿ. ಹಾಗಾಗಿ ನಾನು ಒಂದು ಮಾತು ಹೇಳಲು ಇಷ್ಟಪಡ್ತೀನಿ. ಇಲ್ಲಿ ಅಮ್ಮನವರ ಸೇವೆಗೆ ನೀವು ಬಂದಾಗ ಇಲ್ಲಿನ ಅನುಕೂಲ ನಿಮ್ಗೆ ಯಾವ ರೀತಿ ಆಗುತ್ತೆ ಆಗಲ್ಲ ಅನ್ನೋದನ್ನ ನೀವೊಂದು ಸಾರಿ ನೀವು ಭೇಟಿ ಕೊಟ್ಟು ಇಲ್ಲಿ ಬರುವಂತಹ ಭಕ್ತಾದಿಗಳ ಸಂಖ್ಯೆಯನ್ನು ನೀವು ಕಂಡು ಆ ಭಕ್ತಾದಿಗಳಿಗೆ ಏನಾಗಿದೆ ಅಂತ ನಾವು ಹೇಳೋದಕ್ಕಿಂತ ನೀವು ತಿಳಿದು ಅದನ್ನು ನೀವು ಅನುಕೂಲನ ಅನನುಕೂಲನ ಅಂತ ನಿಮಗೂ ಅನುಕೂಲ ಆಗುತ್ತಾ ಇಲ್ವಾ ಅನ್ನೋದನ್ನ ನೀವು ಅಮ್ಮನವರಲ್ಲಿ ಪರೀಕ್ಷೆ ಮಾಡಿ ಅದರಿಂದ ನೀವು ಗೆದ್ದು ಬರುವ ಸೂಚನೆಯನ್ನು ನೀವು ಕಂಡಬಹುದೆಂದು ನಾವು ಈ ಮೂಲಕ ತಿಳಿಸುತ್ತಿದ್ದೇವೆ. మీ పేరు? నా పేరు జైపాల్ గౌడు, ಯಾವೂರು? నాసుకుప్పం. ఏం మీకు క్వశ్చన్ ಇದೆ, ఏం విచారణ? ఈ నలగమ్మ వలన మేము కొన్ని మా ఊర్లో నాసుకుప్పంలో కూడా ఒక యమసోలం వేసి గుడి సంపృష్టమయ్యి అందరూ బాగుంటాము. ఆ యమ్మ అన్ని విధాలుగా మాకు మేలు చేస్తా ఉంది. గుడికి పూజలు అయితే ఉన్నాయి, ప్రతి ఒక్కరు నమ్మకం వచ్చింది. ఏమన్నా నమ్మితే మీకు అనుకూలమైంది. అవును, చుట్టుపక్కల పల్లె వాళ్ళకి ఏం చెప్తారు మీరు? ఇదే విషయం చెప్తాము, మంచి సత్యం ఉండాలి. ఆయన గురించి మీరు ఎప్పుడు వచ్చినా పోయి అడిగితే మీకు మంచిది అవుతుంది చెప్తాను. అది మా కోరుకు మంచిదే, చుట్టుపక్కల వాళ్ళు కొంచెం ఎవరు వాళ్ళు అడిగితే మనం మా ఊరికి మంచిది అయింది చెప్పేది చెప్తాము. పిల్లలు కూడా కానీ ఏమన్నా వాళ్ళకి అప్పు వచ్చినా ఏమొచ్చినా ఈ గుడితో వచ్చి మొక్కుకొని నమ్మి వస్తే నమ్మి వస్తే ఆయన తప్పకుండా కాపాడుతుంది.